ನಮಸ್ಕಾರ ಎಲ್ರಿಗೂ ಕೂಡ. ನಾನು ರೂಪಲತಾ. ಮಂಗಳವಾರ ಮಾರ್ಚ್ 3ನೇ ತಾರೀಕಿನಂದು ಗ್ರಸ್ತೋದಿತ ಖಗ್ರಾಸ ಚಂದ್ರಗ್ರಹಣ ನಡೀಲಿಕ್ಕಿದೆ. ಈ ಗ್ರಹಣವು ಭಾರತದಾದ್ಯಂತ ಗೋಚರಿಸುತ್ತದೆ. ಹಾಗಿದ್ರೆ ಸ್ಪರ್ಶ ಕಾಲವನ್ನ ನೋಡೋಣ. ಮಧ್ಯಾಹ್ನ 1:20 ಸ್ಪರ್ಶ ಕಾಲ, ಹಾಗೆ ಮಧ್ಯಕಾಲ 4 ಗಂಟೆ 34 ನಿಮಿಷ, ಮೋಕ್ಷ ಕಾಲ ಸಂಜೆ 6 ಗಂಟೆ 48 ನಿಮಿಷಕ್ಕೆ. ಈ ಗ್ರಹಣದಲ್ಲಿ ಗ್ರಸ್ತವಾದ ಚಂದ್ರಬಿಂಬವು ಉದಯಿಸುವುದನ್ನ ಕಾಣಬಹುದು. ಅಂದ್ರೆ ಅದು ಗ್ರಸ್ತೋದಿತವಾಗಿ ಕಾಣಿಸುತ್ತದೆ. ಭಾರತದಲ್ಲಿ ಎಲ್ಲಿಯೂ ಈ ಗ್ರಹಣದ ಸ್ಪರ್ಶ ಅಥವಾ ಮಧ್ಯ ಗೋಚರಿಸುವುದಿಲ್ಲ. ಹಾಗೆ ಪುಣ್ಯಕಾಲ ಚಂದ್ರೋದಯದಿಂದ ಅಂದ್ರೆ ನಿಮ್ಮ ಊರಿನ ಒಂದು ಸೂರ್ಯಾಸ್ತದಿಂದ ಗ್ರಹಣ ಮೋಕ್ಷದವರೆಗೆ ಅಲ್ಪ ಕಾಲ ಪುಣ್ಯಕಾಲ ಇರುತ್ತೆ. ಈ ಗ್ರಹಣವು ಗ್ರಸ್ತೋದಿತವಾಗಿರುವುದರಿಂದ ಮಾರ್ಚ್ 1ರ ಸೂರ್ಯೋದಯದಿಂದ ಮೋಕ್ಷದವರೆಗೆ ಅಂದ್ರೆ ಸಂಜೆ 6 ಗಂಟೆ 48 ನಿಮಿಷದವರೆಗೆ ಗ್ರಹಣದ ವೇದವನ್ನ ಪಾಲಿಸಬೇಕಾಗತ್ತೆ. ಅನಾರೋಗ್ಯ ಪೀಡಿತರು, ವೃದ್ಧರು, ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ಮಾರ್ಚ್ 3ರಂದು ಬೆಳಗ್ಗೆ 11ರಿಂದ ಗ್ರಹಣ ಮೋಕ್ಷದವರೆಗೆ ಏನು ವೇದವನ್ನ ಪಾಲಿಸಬೇಕು. ವೇದ ಕಾಲದಲ್ಲಿ ಸ್ನಾನ ಮಾಡಬೇಕು. ದೇವರ ಪೂಜೆ, ನಿತ್ಯ ಕರ್ಮಗಳು, ಜಪ ತಪ, ಶ್ರಾದ್ದ ಈ ಕರ್ಮಗಳನ್ನ ನೀವು ಮಾಡಬಹುದು. ಹಾಗೆ ರಾಶಿ ಫಲಗಳನ್ನ ನೋಡ್ತಾ ಹೋಗೋಣ. ಶುಭ ಫಲ ಇರುವಂತದ್ದು ಮಿಥುನ ರಾಶಿಗೆ, ತುಲಾ ರಾಶಿಗೆ, ವೃಶ್ಚಿಕ ರಾಶಿಗೆ, ಹಾಗೆ ಮೀನ ರಾಶಿಗೆ. ಮಿಶ್ರ ಫಲ ಇರುವಂತದ್ದು ಮೇಷ ರಾಶಿಗೆ, ಕರ್ಕ ರಾಶಿಗೆ, ಧನುರ್ ರಾಶಿಗೆ, ಕುಂಭ ರಾಶಿಗೆ. ಹಾಗೆ ಅನಿಷ್ಟ ಫಲ ಅಥವಾ ಅಶುಭ ಫಲ ಅಂತ ಹೇಳ್ಬೋದು ವೃಷಭ ರಾಶಿಗೆ, ಸಿಂಹ ರಾಶಿಗೆ, ಕನ್ಯಾ ರಾಶಿಗೆ, ಮಕರ ರಾಶಿಗೆ. ಯಾವ ರಾಶಿಗಳಿಗೆ ಅಶುಭ ಫಲವಿದೆಯೋ ಅವರು ಮತ್ತು ಗರ್ಭಿಣಿ ಸ್ತ್ರೀಯರು ಈ ಗ್ರಹಣವನ್ನ ನೋಡ್ಲೇಬಾರ್ದು. ಇವಿಷ್ಟು ಚಂದ್ರಗ್ರಹಣದ ಬಗ್ಗೆ ಮಾಹಿತಿ. ನಮಸ್ಕಾರ.